ಕೆಲವೊಂದು ಆನ್ಸರ್ಸ್ ರಿಯಲಿ ಭಾಳ ಟಫ್ ಇರ್ತಾವೆ. ನಾವು ಎಷ್ಟು ಸಲ ಓದಿದ್ರು ಅದು ನಮಗೆ ಮೆಮೊರೈಸ್ ಆಗ್ತಿರಲ್ಲ. ಇಂಥದ್ದು ಪ್ರಾಬ್ಲಮ್ ಇತ್ತಂತಂದ್ರೆ ಅದಕ್ಕೆ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ ಅಂತ ಯೂಸ್ ಮಾಡಬೇಕು. ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ನಾಗ ನಾವು ಏನು ಮಾಡ್ತೀವಿ ಅಂತಂದ್ರೆ ನಮ್ಮ ಮೈಂಡಿಗೆ ಒಂದು ಟಾಪಿಕ್ ಬಗ್ಗೆ ಒಂದು ಡೀಪ್ ನಾಲೆಜ್ ಕೊಡ್ತೀವಿ. ಇದರಿಂದ ಮೈಂಡಿಗೆ ಏನಾಗ್ತದೆ, ಈಸಿಲಿ ಆ ಟಾಪಿಕ್ ರಿಕಾಲ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ನಾಗ ಏನು ಮಾಡಬೇಕು, ಒಂದು ಪೇಜ್ನಾಗ ಸೆಂಟರ್ನಾಗ ನಮಗೆ ಅದು ಹಾರ್ಡ್ ಅನ್ಸೋ ಟಾಪಿಕ್ ಬರ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಸಬ್ ಕ್ಯಾಟಗರೀಸ್ನಾಗ ಡಿವೈಡ್ ಮಾಡಿ ಅದರದ್ದು ಮೇನ್ ಪಾಯಿಂಟ್ಸ್ ಬರ್ಕೋಬೇಕು. ಆ ಮೇನ್ ಪಾಯಿಂಟ್ಸಿಗೆ ಡಿಫ್ರೆಂಟ್ ಕಲರ್ ಮಾಡಬೇಕು. ಇದರಲ್ಲಿ ಏನಾಗ್ತದೆ, ಆ ಡಿಫ್ರೆಂಟ್ ಕಲರ್ ನಾವು ಯಾವಾಗ ನೆನಪಿಗೆ ಬರ್ತದ ಅವಾಗ ಅದು ನಮಗೆ ಆನ್ಸರ್ನು ನೆನಪಿನಾಗ ಇರ್ತದೆ. ಕಲರ್ ಥ್ರೋನಾಗ ಕಲರ್ ಫಾರ್ಮ್ನಾಗ ನಮ್ಮ ಮೈಂಡ್ನಾಗ ಅದು ಆನ್ಸರ್ ಸ್ಟೋರ್ ಆಗಿರ್ತದೆ. ಈ ಥರ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಓದಿದ್ರೆ ಟಫ್ ಅನ್ಸಿದ ಕ್ವಶನ್ನು ಈಸಿಲಿ ಮೈಂಡಿಗೆ ರಿಕಾಲ್ ಮಾಡ್ಲಿಕ್ಕೆ ಆಗ್ತದೆ.